ಮಾಡಬೇಕಾಗಿತ್ತು ಅನ್ನೋದು ಈಗಾಗಲೇ ಚರ್ಚಿತ ವಿಷಯ. 2023ರಲ್ಲಿ ಬಂದಿದ್ದು ಇದೇ ಕಾರಣಕ್ಕಾಗಿ ಯಾರ್ಯಾರು ಎಷ್ಟೆಷ್ಟು ಪ್ರಮಾಣದಲ್ಲಿದ್ದಾರೆ ಅವರಿಗೆಲ್ಲ ಹಂಚಬೇಕು ಅನ್ನೋದು ಅಲ್ಲಿ ಇಲ್ಲದಕ್ಕಾಗಿ ಮುಂದೂಡಲ್ಪಟ್ಟಿತ್ತು ಅನ್ನೋದು ಗಮನಿಸ್ಬೇಕಾಗಿದೆ. ಅಂದ್ರೆ ರಾಹುಲ್ ಗಾಂಧಿ ಆಗಿರ್ಬೋದು, ಪ್ರಿಯಾಂಕಾ ವಾಡ್ರಾ ಅವರಾಗಿರ್ಬೋದು, ಇದೇ ಮಾತಾಡ್ತಿದ್ದಾರೆ. ಮತ್ತು ಈಗ ನೀವು ಬಂದು ಇದನ್ನು ಹೇಳ್ತಾ ಇದ್ದೀರಿ, ನಿಜವಾಗಿಯೂ ನೀವು ಮಹಿಳಾ ಮೀಸಲಾತಿ ವಿರೋಧಿಗಳು ಅನ್ನೋ ಮಾತನ್ನು ಪ್ರಿಯಾಂಕಾ ವಾಡ್ರಾ ಅವ್ರು ಹೇಳ್ತಾ ಇದ್ದಾರೆ. ಯಾಕಂದರೆ ಹಿಂದೆ ನಾವು ತಂದಾಗ ಅದನ್ನು ವಿರೋಧ ಮಾಡಿದವ್ರು ನೀವು. ನಮ್ಮ ಏನಪ್ಪ ಅಂತಂದ್ರೆ ನಮ್ಮ UPA ಸರ್ಕಾರ ಇದ್ದಾಗ ಪ್ರಯತ್ನ ಮಾಡಿದ್ದೀವಿ, 2023ರಾಗ ಅದನ್ನು ಮಾಡಿಕೊಳ್ಳಲಿಲ್ಲ ಅನ್ನುವಂಥ ಮಾತು. ಈಗ ತಂದಿದ್ದೀವಿ ಅಂತ ತೊಗೊಂಡು ಬಂದಿಲ್ಲ. 2019ರಲ್ಲಿ 2017ರಲ್ಲಿ ಚರ್ಚೆ ಮಾಡಿದ್ದೀವಿ, 2023ರಲ್ಲಿ ಎಲ್ಲ ಚರ್ಚೆ ಮಾಡಿ ತಂದಂಥದ್ದು ಅದನ್ನು ಮಾಡಿರಿ, ಇದು ಬೇಡ ಅನ್ನೋಂಥ ಮಾತನ್ನು ಮಾತಾಡಿದರು. ಅಂದ್ರೆ ಇದರ ಅರ್ಥ ಒಟ್ಟಾರೆಯಾಗಿ ಈಗ ನೀವು ಮೀಸಲಾತಿ ಮತ್ತು ಡಿಲಿಮಿಟೇಷನ್ ಎರಡು ಕೂಡಿಸೋದ್ರಿಂದ ಇವ್ರಿಗೆ ಎರಡು ರೀತಿ ಲಾಭ. ಒಂದು, ಮಹಿಳೆಯರಿಗೆ ನಾವು ಮೀಸಲಾತಿ ಕೊಟ್ಟಿವಿ, ಕಾಂಗ್ರೆಸ್ ಅವರು ಹೇಳಿದ್ರು ನಾವು ಮಾಡಿದ್ದೀವಿ ಅಂತೇಳಿ ಅದೊಂದು ರೀತಿ ಓಟ್ಗಳನ್ನು ಪಡೆಯುವಂಥದ್ದು. ಎರಡನೇದು ಏನಪ್ಪ ಅಂತಂದ್ರೆ ಇಲ್ಲೇ ಮೀಸಲಾತಿ ಏನಪ್ಪ ಅಂತ ಇರೋದ್ರಿಂದ ಮಹಿಳೆಯರಿಗೆ 33% ಇರೋದ್ರಿಂದ ಸಹಜವಾಗಿ ಅವರಿಗೆ ಮಹಿಳಾ ಮತದಾರ ಓಟ್ಗಳು ಬೀಳ್ತಾವ, ಅದನ್ನು ಹಾಕ್ಕೊಂಡು ಅದನ್ನು ಹೊಡ್ಕೋಬೇಕಂತ ಮಾಡಿದರು. ಆದರೆ ಅದಕ್ಕೆ ಅವಕಾಶ ಇಲ್ಲಿ ಸಿಗದೆ ಹೋಗಿಬಿಡ್ತು. ಯಾಕಂದ್ರೆ ರಾಹುಲ್ ಗಾಂಧಿಯವರಾಗಿರ್ಬೋದು, ಅದರ ವಿರೋಧ ಪಕ್ಷದ ಎಲ್ಲ ಲೀಡರ್ಗಳು, ಅದು ಎಲ್ಲ ಪಕ್ಷಗಳು ಒಕ್ಕೊಲಿನಿಂದ ಕೂಡ 552 ಆಗಬೇಕಾಗಿತ್ತು. 528 ಸದಸ್ಯರಲ್ಲೇ